ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 64ನೇ ಎಪಿಸೋಡ್. ಅದೊಂದು ದಿನ ಆಶ್ರಮದ ಸನಿಹದಲ್ಲಿ ಭೀಮನು ಇರಲಿಲ್ಲ. ಋಷಿ ಮಹರ್ಷಿಗಳು ಮತ್ತು ಬ್ರಾಹ್ಮಣರೆಲ್ಲರೂ ಲೋಮಶರೊಡನೆ ಸ್ನಾನಕ್ಕೆಂದು ಹೋಗಿದ್ದರು. ಜಟಾಸುರನೆಂಬ ಒಬ್ಬ ರಾಕ್ಷಸನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಬೇಕೆಂದು ಬಹಳ ದಿನಗಳಿಂದಲೂ ಕಾದಿದ್ದು, ತನ್ನ ಕಾರ್ಯ ಸಾಧಿಸಿಕೊಳ್ಳಲು ಬ್ರಾಹ್ಮಣ ವೇಷ ಧರಿಸಿ ಪಾಂಡವರ ಜೊತೆಯೇ ಇದ್ದು ಬಿಟ್ಟಿದ್ದನು. ತಾನೊಬ್ಬ ಸಕಲ ಶಾಸ್ತ್ರ ಪಾರಂಗತನೆಂದು ಹೇಳಿಕೊಂಡಿದ್ದನು. ಅವನು ಪಾಂಡವರ ಆಯುಧಗಳನ್ನು ಅಪಹರಿಸುವುದರ ಜೊತೆಗೆ ದ್ರೌಪದಿಯನ್ನು ಎತ್ತಿಕೊಂಡು ಹೋಗಲು ನಿರ್ಧರಿಸಿದನು. ಪಾಂಡವರ ಬಳಿ ಆಯುಧಗಳಿಲ್ಲದಿದ್ದರೆ ಅವರು ತಮ್ಮೊಂದಿಗೆ ಯುದ್ಧ ಮಾಡಲು ಆಗುವುದಿಲ್ಲ ಎಂಬ ತಪ್ಪು ಗ್ರಹಿಕೆ ಅವನದಾಗಿತ್ತು. ಎಲ್ಲ ಬ್ರಾಹ್ಮಣರು ಸ್ನಾನಕ್ಕೆ ಹೊರಟು ಹೋದುದನ್ನು ನೋಡಿಕೊಂಡು ಜಟಾಸುರನು ಆ ದಿನ ದ್ರೌಪದಿಯನ್ನು ಎತ್ತಿಕೊಂಡು ಒಯ್ಯಲು ತೀರ್ಮಾನಿಸಿದನು. ದ್ರೌಪದಿಯ ಬಳಿ ಯುಧಿಷ್ಠಿರ, ನಕುಲ, ಸಹದೇವರಿದ್ದರು. ಅವರು ದ್ರೌಪದಿಯನ್ನೆತ್ತಿ ಒಯ್ಯುವಾಗ ಅಡ್ಡಿ ಉಂಟು ಮಾಡಬಹುದೆಂದು ಅವರೊಂದಿಗೆ ಹೋರಾಟಕ್ಕೆ ನಿಂತರೆ, ಆ ವೇಳೆಗೆ ಭೀಮನೇನಾದರೂ ಬಂದು ಬಿಟ್ಟರೆ ಕೆಲಸ ಕೆಡುವುದೆಂದು ಜಟಾಸುರನು ನಾಲ್ವರನ್ನು ಎತ್ತಿಕೊಂಡು ಹೋಗಿಬಿಡುವುದೇ ಸರಿಯೆಂದು ನಿಶ್ಚಯಿಸಿದನು. ಜಟಾಸುರ ದುಷ್ಟ. ಯುಧಿಷ್ಠಿರನು ಅವನೊಬ್ಬ ಬ್ರಾಹ್ಮಣನೆಂದು ಭಾವಿಸಿ ಸತ್ಕರಿಸುತ್ತಿದ್ದನು. ಯುಧಿಷ್ಠಿರನ ಬಳಿಗೆ ಜಟಾಸುರ ತನ್ನ ಬ್ರಾಹ್ಮಣ ವೇಷ ತೊರೆದು ರಾಕ್ಷಸ ರೂಪದಲ್ಲಿ ಬಂದು ಪಾಂಡವರ ಆಯುಧಗಳನ್ನೆಲ್ಲ ಒಂದು ಕೈಲಿ, ದ್ರೌಪದಿ ಮತ್ತು ಪಾಂಡವರನ್ನು ಮತ್ತೊಂದು ಕೈಲು ಎತ್ತುಕೊಂಡು ಅಲ್ಲಿಂದ ದೌಡಾಯಿಸಿದನು. ಸಹದೇವ ಸಿಟ್ಟಿಗೆದ್ದು ರಾಕ್ಷಸನ ಹಿಡಿತದಿಂದ ತಪ್ಪಿಸಿಕೊಂಡು ತನ್ನ ಕೌಶಿಕ ಎಂಬ ಖಡ್ಗವನ್ನು ಒರೆಯಿಂದ ಹಾರಿಸಿಕೊಂಡು ಕೆಳಕ್ಕೆ ಧುಮುಕಿ ಭೀಮನು ಬೇಟೆಗೆಂದು ಹೋಗಿದ್ದ ದಿಕ್ಕಿಗೆ ಓಡುತ್ತಾ ಭೀಮನನ್ನು ಗಟ್ಟಿಯಾಗಿ ಕೂಗಿದರು. ಯುಧಿಷ್ಠಿರನಿಗೆ ತಾನು ಇದುವರೆಗೆ ಬ್ರಾಹ್ಮಣನೆಂದು ಸತ್ಕರಿಸಿದ್ದವನು ರಾಕ್ಷಸನೆಂದು ತಿಳಿದುಬಂದು, ಎಲವೋ ದುಷ್ಟ, ಇದುವರೆಗೂ ಬ್ರಾಹ್ಮಣನೆಂದು ಸೋಗು ಹಾಕಿಕೊಂಡು ಈ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದೆಯಲ್ಲವೇ? ಧರ್ಮವಿಹಿತವಲ್ಲದ ಕಾರ್ಯವನ್ನು ಮಾಡಿರುವೆ. ನಾವು ನಿನಗೆ ಆಶ್ರಯ ಕೊಟ್ಟಿದ್ದೇವೆ ಹೊರತು ನಿನ್ನ ವಿಷಯದಲ್ಲಿ ಎಂದಾದರೂ ಅಪರಾಧವನ್ನು ಮಾಡಿದ್ದೇವೇನೋ? ಮಿತ್ರರಿಗೆ ಹಾಗೂ ನಂಬಿದವರಿಗೆ ಎಂದಿಗೂ ದ್ರೋಹವನ್ನು ಮಾಡಬಾರದು. ನೀನು ಉಪ್ಪು ತಿಂದ ಮನೆಗೆ 2 ಬಗೆದಿರುವೆ. ಆಚಾರಹೀನನಾಗಿರುವೆ. ನೀನು ಮಾಡುತ್ತಿರುವ ಕೆಲಸ ಧರ್ಮಬಾಹಿರವಾಗಿದೆ. ದ್ರೌಪದಿಯನ್ನು ಎತ್ತಿಕೊಂಡು ಹೋಗಬೇಕೆಂದು ನಿನಗೆ ಆಸೆ ಇದ್ದರೆ ಮೊದಲು ನಮ್ಮೊಡನೆ ಯುದ್ಧಕ್ಕೆ ಸಿದ್ಧನಾಗು. ನಮ್ಮ ಆಯುಧಗಳನ್ನು ನಮಗೆ ಕೊಟ್ಟು ನಿನ್ನ ಪೌರುಷವನ್ನು ತೋರಿಸು. ನಮ್ಮನ್ನು ಪರಾಜಯಗೊಳಿಸಿ ಎತ್ತಿಕೊಂಡು ಹೋಗು. ಇಲ್ಲದಿದ್ದರೆ ನೀನು ಅಪಕೀರ್ತಿ ಪಡೆಯುವೆ. ನಿನ್ನ ಉದ್ದೇಶವು ಈಡೇರಲಾರದು ಎಂದು ಹೇಳಿದರು. ಯುಧಿಷ್ಠಿರನು ರಾಕ್ಷಸನು ಮುಂದಕ್ಕೆ ಹೋಗದಂತೆ ಅವನ ಗತಿಯನ್ನು ತಡೆಯಲು ತನ್ನ ಯೋಗಶಕ್ತಿಯಿಂದ ಭಾರವಾದರು. ಜಟಾಸುರನಿಗೆ ಮುಂದಕ್ಕೆ ಹೆಜ್ಜೆ ಇಡುವುದೇ ಕಷ್ಟವಾಗಿ ತೋರಿತು. ಸಹದೇವನು ಆ ರಾಕ್ಷಸನನ್ನು ಕುರಿತು, ಎಲವೋ ದುಷ್ಟ, ನಾನಾರು ಬಲ್ಲೆಯಾ? ಪಾಂಡುಪುತ್ರನಾದ ಸಹದೇವ, ನಿನ್ನನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಲು ಬಿಡುವುದಿಲ್ಲ. ಕೆಳಗಿಳಿಸು ದ್ರೌಪದಿಯನ್ನು. ಬಾ ನನ್ನೊಂದಿಗೆ ಯುದ್ಧಕ್ಕೆ. ನಿನ್ನನ್ನು ಯಮಪುರಿಗಟ್ಟುತ್ತೇನೆ ಎಂದು ಹೇಳಿದರು. ದಿಕ್ಕು ತೋಚದಾಗಿ ರಾಕ್ಷಸನಿರಬೇಕಾದರೆ ಭೀಮನು ಗದಾಪಾಣಿಯಾಗಿ ಅವನ ಮುಂದೆ ಕಾಣಿಸಿಕೊಂಡನು. ಭೀಮನಿಗೆ ರಾಕ್ಷಸನು ದ್ರೌಪದಿಯನ್ನು ತನ್ನ ಸಹೋದರರನ್ನು ಎತ್ತಿಕೊಂಡಿರುವುದನ್ನು ಕಂಡು ಕೋಪ ಉಕ್ಕೇರಿತು. ಎಲವೋ ರಾಕ್ಷಸಧಾಮ, ನಮ್ಮ ಮಧ್ಯೆ ಇದುವರೆಗೂ ಬ್ರಾಹ್ಮಣ ವೇಷದಲ್ಲಿದ್ದವನಲ್ಲವೇ ನೀನು? ಯಾವಾಗ ನಮ್ಮ ಆಯುಧಗಳನ್ನೆಲ್ಲ ಮುಟ್ಟುತ್ತಿದ್ದೀಯೋ ಆಗಲೇ ನಿನ್ನ ಮೇಲೆ ನನಗೆ ಅನುಮಾನ ಬಂದಿತು. ಬ್ರಾಹ್ಮಣನಿಗೂ ಆಯುಧಕ್ಕೂ ಏನು ಸಂಬಂಧ ಎಂದು. ಈಗ ನೀನಾರು? ನಿನ್ನ ಮನದಿಂಗಿತವೇನು ತಿಳಿಯಿತು. ನಿನ್ನ ಅವಾಸನ ಕಾಲ ಪ್ರಾಪ್ತವಾಗಿರುವುದರಿಂದ ನಾನಿನ್ನೇನೂ ಹೇಳುವುದಿಲ್ಲ. ಬಕ ಹಿಡಿಂಬರನ್ನು ಅಟ್ಟಿದ ಜಾಗಕ್ಕೆ ನಿನ್ನ ಅಟ್ಟುತ್ತೇನೆ. ಇಳಿಸು ಎಲ್ಲರನ್ನು. ಆಯುಧಗಳನ್ನು ಕೆಳಗೆ ಹಾಕು. ಭೀಮನ ಮಾತುಗಳನ್ನು ಕೇಳಿ ಜಟಾಸುರ ನಡುಗಿ ಹೋದನು. ತಕ್ಷಣ ಯುಧಿಷ್ಠಿರ, ನಕುಲ ಮತ್ತು ದ್ರೌಪದಿಯರನ್ನು ಕೆಳಗಿಳಿಸಿ ಆಯುಧಗಳನ್ನು ಬದಿಗಿಟ್ಟು ಭೀಮನೊಡನೆ ಯುದ್ಧ ಮಾಡಲು ನಿಂತನು. ಅವನ ತುಟಿಗಳು ಅದುರುತ್ತಿದ್ದವು. ಭೀಮ, ನಿನ್ನಿಂದ ನಾನು ಕಲಿಯಬೇಕಾದುದೇನಿಲ್ಲ. ನಾನು ನಿನಗಾಗಿಯೇ ಕಾದಿದ್ದೇನೆ.
ನಿನ್ನ ರಕ್ತದಿಂದ ತರ್ಪಣ ಕೊಡುತ್ತೇನೆ, ಸಿದ್ಧನಾಗು ಎನ್ನುತ್ತಾ ಭೀಮನ ಮೇಲೆ ಬಿದ್ದನು. ಭೀಮ ಜಟಾಸುರ ಇಬ್ಬರ ನಡುವೆ ದ್ವಂದ್ವಂ ಯುದ್ಧವು ಆರಂಭವಾಯಿತು. ಇಬ್ಬರು ಮಲ್ಲ ಯುದ್ಧದಲ್ಲಿ ನಿಪುಣರಿದ್ದರು. ಇಬ್ಬರು ಹತ್ತಿರದಲ್ಲಿದ್ದ ವೃಕ್ಷಗಳನ್ನು ಕಿತ್ತು ಹೊಡೆದಾಡಿದರು. ಇದು ಹೇಗಾಯಿತೆಂದರೆ ಆ ವನದಲ್ಲಿದ್ದ ವೃಕ್ಷಗಳೆಲ್ಲ ನಾಶವಾಗಿ ಹೋದವು. ಬಳಿಕ ಇಬ್ಬರು ಪರ್ವತದ ಮೇಲಿದ್ದ ಬಂಡೆಗಳನ್ನೆತ್ತಿಕೊಂಡು ಬಡಿದಾಡಿದರು. ಬಂಡೆಗಳು ಒಬ್ಬೊಬ್ಬರ ಮೇಲೂ ಬಿದ್ದು ಚೂರು ಚೂರಾಗುತ್ತಿತ್ತು. ಅನಂತರ ಇಬ್ಬರು ತಮ್ಮ ಬಾಹುಗಳಿಂದ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಸೆಣಸಾಡಿದರು. ಜಟಾಸುರ ಮಹಾಪರಾಕ್ರಮಿಯಾದರೂ ಭೀಮನ ಮುಂದೆ ಅವನ ಆಟ ಸಾಗಲಿಲ್ಲ. ಭೀಮ ಒಂದು ಸಾರಿ ತನ್ನ ಮುಷ್ಟಿಯಿಂದ ರಾಕ್ಷಸನ ಕತ್ತಿನ ಮೇಲೆ ಬಡಿದಾಗ ರಾಕ್ಷಸ ಕಂಗೆಟ್ಟನು, ಮೂರ್ಛಿತನಾಗಿ ಬೀಳಲಿದ್ದ. ಅವನನ್ನು ಭೀಮಸೇನನು ಮೇಲಕ್ಕೆತ್ತಿ 4 ಬಾರಿ ಗರಗರನೆ ತಿರುಗಿಸಿ ಭೂಮಿಯ ಮೇಲೆ ರಭಸದಿಂದ ಎತ್ತಿ ಹಾಕಿದನು. ಜಟಾಸುರನ ಶರೀರದಿಂದ ಮೂಳೆಗಳು ಪುಡಿಪುಡಿಯಾದವು. ಕೆಂಡಾಮಂಡಲವಾಗಿದ್ದ ಭೀಮ ಅಷ್ಟಕ್ಕೆ ಬಿಡದೆ ರಾಕ್ಷಸನ ತಲೆಯನ್ನೇ ಕಿತ್ತು ಹಾಕಿದನು. ಜಟಾಸುರನನ್ನು ಕೊಂದು ಹಾಕಿದ ಭೀಮಸೇನನು ಯುಧಿಷ್ಠಿರನ ಬಳಿಗೆ ಹೋಗಿ ನಮಸ್ಕಾರ ಮಾಡಿದರು. ಎಲ್ಲರನ್ನೂ ವಿಪತ್ತಿನಿಂದ ಪಾರು ಮಾಡಿದ ಭೀಮಸೇನನನ್ನು ಬ್ರಾಹ್ಮಣರು ಮನಸಾರ ಹೊಗಳಿದರು. ಜಟಾಸುರನ ವಧೆಯಾದ ನಂತರ ಯುಧಿಷ್ಠಿರನು ತಮ್ಮಂದಿರು ಹಾಗೂ ದ್ರೌಪದಿಯೊಡಗೂಡಿ ನರನಾರಾಯಣಾಶ್ರಮಕ್ಕೆ ಹಿಂದಿರುಗಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.